ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಇವತ್ತಿನ ಲಾಗ್ ವಿಶೇಷ ಬಂದು ಹೇಳೋಂಗೆ ಇಲ್ಲ, ಯಾಕಂದ್ರೆ ಇವತ್ತಿನ ಬಂದು ಬಸವ ಜಯಂತಿ ಲಾಗ್ ಆಗಿರುತ್ತೆ. ಸೊ ನಮ್ಮ ಮನೆಯೊಳಗೆ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಮನೆಗೆ ಬಂದು ನೋಡ್ರಿ. ಯಾಕಂದ್ರೆ ಸ್ವಲ್ಪ ಗುಡಿಗೆ ಹೋಗಿ ಬರೋದಿತ್ತು. ಇಲ್ಲಿ ಒಂದು ಬಸವೇಶ್ವರ ಗುಡಿ ಐತಿ. ಸೊ ಇವತ್ತು ಅಲ್ಲೆಲ್ಲ ಪೂಜೆ ಇರುತ್ತೆ. ಅದು ಬಂದು 2-3 ದಿನ ಮುಂಚೆನೇ ಪೂಜೆ ಸ್ಟಾರ್ಟ್ ಆಗಿರುತ್ತೆ. ಬಟ್ ಇವತ್ತು ಬಸವ ಜಯಂತಿ ದಿನ ಏನು ಫೈನಲ್ ಡೇ ನೋಡ್ರಿ. ಸೊ ಪೂಜೆ ಮಾಡಿಸ್ಕೊಂಬಂದ್ರಾಯ್ತು ಅಂಥೇಳಿ ಅವ್ರ ಮನೆಗೆ ಬಂದೆ. ಬಂದ ತಕ್ಷಣ ನೀವು ಯಾವಾಗ ನೋಡೋದು ನಿಮ್ಗೇನು ಹೇಳ್ಬೇಕಂತ ಇಲ್ಲ, ಯಾಕಂದ್ರೆ ಬಂದ ತಕ್ಷಣ ಇವನ ಜೊತೆ ಆಟ ಆಡೋದು ಮೊದಲು ಕೆಲಸ ಆಗ್ಬಿಟ್ಟಿರುತ್ತೆ. ಇವಾಗ ಬೆಳೆ ದೊಡ್ಡ ಆಗೋವರೆಗೂ ನಮಗೆ ಮೇನ್ ಬರೋದು ಇವಾಗ ಬಂದ ತಕ್ಷಣ ಎತ್ಕೊಳ್ಳೋದು ಇವನ್ನ ನೋಡ್ರಿ. ಈ ವಯಸ್ಸಿಗಿದ್ದಾಗ ಮಕ್ಕಳು ಯಾವಾಗ ದೊಡ್ಡ ಆಗ್ಯಾವ ಅನ್ನಿಸ್ತಿರ್ತಾವೆ. ಬಟ್ ದೊಡ್ಡ ಆದಾಗ ಆಮೇಲೆ ಅನ್ನಿಸ್ತಿತ್ತು ದೊಡ್ಡ ಆಗೋದೇ ಬೇಡಾಗಿತ್ತು ನೋಡು, ಇಷ್ಟೇ ಇರಬೇಕು ಅನ್ನಿಸ್ತಿರ್ತೆ. ಯಾಕಂದ್ರೆ ಆ ಮಕ್ಕಳ ನಗು ನೋಡ್ತಿದ್ರೆ ನಮ್ಮ ಬೇಸರ ಎಲ್ಲ ಕಳೆದು ಹೋಗ್ಬಿಡುತ್ತೆ. ಬಟ್ ಆದ್ರೆ ಮಕ್ಕಳು ಬೆಳೆದು ದೊಡ್ಡವಾಗಿ ಅವಕ್ಕೊಂದು ಬದುಕು ಅನ್ನೋದಿರುತ್ತೆ ನೋಡ್ರಿ, ವಾಸ್ತವ ಅಂದ್ರೆ ಇದೆ. ಸೊ ಇಲ್ಲೆಲ್ಲ ಒಂಚೂರು ಆಟ ಆಡಿಸಿ ನೋಡ್ರಿ. ಇವಾಗ ಬರ್ರಿ ಹೋಗೋಣಂತ. ನಾ ಬಾ ನೀ ಬಾ ಅಂತೇಳಿ ಅನ್ಕೊಂಡು ಎಲ್ಲ ರೆಡಿ ಮಾಡಿದ್ದೀವಿ ಅವನಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ. ಬಿಸಿಲಿತ್ತು ನೋಡ್ರಿ. ಮಧ್ಯಾಹ್ನ ಏನು ಆಗಲಿಲ್ಲ, ಯಾಕಂದ್ರೆ ಮಧ್ಯಾಹ್ನ ಅಂದ್ರೆ ಭಾಳ ಗದ್ಲಾಕತಿ, ಬೇಡ ಸ್ವಲ್ಪ ಸಾಯಂಕಾಲ ಹೊತ್ತಿಗೆ ಹೋಗೋಣ ಅಂತೇಳಿ 4 ಗಂಟೆ ಹೊತ್ತಿಗೆ ಹೋದ್ರಾಯ್ತು ಅಂದ್ಕೊಂಡು ಅದಕ್ಕೆ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು 4 ಗಂಟೆಗೆ ಹೋಗೋಕೆ ರೆಡಿ ಆದ್ವಿ. ಅಷ್ಟೊತ್ತಿಗೆ ಅವ್ರ ಪಪ್ಪನ ಬಂದು ನೋಡ್ರಿ. ಹಂಗಾಗಿ ಹೇಳಿದ, ನೀವು ಅಷ್ಟೇ ಹೋಗಿ ಬಂದುಬಿಡ್ರಿ, ಆ ಕಡೆ ಈ ಕಡೆ ಅವ್ನು ಎತ್ಕೊಂಡು ಹೋಗೋಟಿಗೆ ಸುಸ್ತಾಗತ್ತೆ ಅಂಥೇಳಿ. ಯಾಕಂದ್ರೆ ಸ್ವಲ್ಪ ದೂರ ಐತೆ ಅದು ಗುಡಿ ಮನೆಯಿಂದ ಅಂಥೇಳಿ. ಇಲ್ಲಿ ನೋಡ್ರಿ ಆಗಲೇ ನನ್ನ ಮಕ್ಕಳು ಮತ್ತು ಅವ್ರ ಅಜ್ಜ, ನಮ್ಮ ಅಣ್ಣನ ಮಗ ಎಲ್ಲರೂ ಬಂದು ನಿಂತ್ಕೊಂಡಿದ್ರು. ಹಾಂ ಮನೆ ಬರೀ ಇವಾಗ ಏನು ನಡ್ಕೊಂಡು ಹೊಂಟೀವಿ ನೋಡ್ರಿ. ಬಟ್ ಸಾಯಂಕಾಲ ಅನ್ನೋ ಹಂಗೆ ಕಾಣಿಸಂಗೇ ಇಲ್ಲ. ಸಂಜೆ 4 ಗಂಟೆ ಆದ್ರೂ ನೋಡ್ರಿ ಬಿಸಿಲು ಹಂಗೈತೆ. ಹಂಗಾಗಿ ರೋಡ್ ಪೂರ ಖಾಲಿ ಕಾಣತೈತಿ. ಈಚೆ ಕಡೆ ಐತಿ ಪಾಗಲ್ಲ, ಈಚೆ ಕಡೆ ಐತಿ ಗುಡಿ. ಇಲ್ಲಿ ಬಂದೀವಿ ನೋಡ್ರಿ ಗೇಟ್ ಹತ್ರ. ಇದು ಬಂದು ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಅಂದ್ಕೋತೀನಿ. ಇಲ್ಲಿಂದ ಏನೈತಿಲ್ಲ ಗುಡಿ ಜಾಸ್ತಿ ಒಳಗಡೆ ಇಲ್ಲ, ಯಾಕಂದ್ರೆ ದೂರ ಐತೆ ನೋಡ್ರಿ. ಹಾಗಾಗಿ ಅಲ್ಲಿ ವಿಡಿಯೋ ಕಟ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡತ್ತೀನಿ. ಫೈನಲಿ ಬಂದು ಏನೈತೆ ನೋಡ್ರಿ ರೀಚ್ ಆದ್ವಿ. ಸೊ ನೀವು ಇಲ್ಲಿಂದನೇ ಏನೈತಿಲ್ಲ ದೇವ್ರ ದರ್ಶನ ಮಾಡ್ಕೋರಿ. ನಾವೇನು ಅನ್ಕೊಂಡು ಬಂದಂಗನ ಸಾಯಂಕಾಲ ಹೋದ್ರೆ ಸ್ವಲ್ಪ ಖಾಲಿ ಇರುತ್ತೆ ಅನ್ಕೊಂಬಂದ್ವಿ. ಬಟ್ ಅನ್ಕೊಂಡಂಗನ ಗುಡಿ ಎಲ್ಲ ಖಾಲಿ ಐತೆ ನೋಡ್ರಿ. ಹೋದ ವರ್ಷ ಬಂದಿದ್ವಿ, ಭಾಳ ಅಂದ್ರೆ ಭಾಳ ಗದ್ದಲ ಇತ್ತು. ಆ ಗದ್ದಲಾಗ ಜಸ್ಟ್ ಒಂದು ನಮಸ್ಕಾರ ಮಾಡೋಕ್ಕೂ ಆಗಲಿಲ್ಲ, ಕಾಲು ಇಡೋಕ್ಕೂ ಅಷ್ಟು ಜಾಗ ಇದ್ದಿದ್ದು, ಅಷ್ಟು ಗದ್ದಲಿತ್ತು. ಬಟ್ ಇವತ್ತು ನೋಡಿ ಸ್ವಲ್ಪ ಏನೈತಲ್ಲ ಮನಸ್ಸಿಗೆ ಸಮಾಧಾನ ಆಯಿತು. ಮತ್ತು ಈ ಸರಿ ನೋಡ್ರಿ ಇಲ್ಲಿ ನಿಮ್ಗೆ ಬಸವನ್ನ ಕಾಣಿಸುತ್ತೆ. ಈ ಸರಿ ಅದು ಹೊಸದಾಗಿ ತೊಗೊಂಬಂದು ಇಟ್ಟಿದ್ರು. ಸೊ ಹಂಗಾಗಿ ಈ ಸರಿ ಬಸವ ಜಯಂತಿಗೆ ಒಂದು ಹೊಸದ ಅಂತ, ಅದೇ ಒಂದು ಹೊಸದು. ಇಲ್ಲಿ ನಿಮಗೆ ಪಲ್ಲಕ್ಕಿ ಏನು ಕಾಣಿಸುತ್ತಾ ಇದು ಅವರು ನಿನ್ನೆ ರಾತ್ರಿನೂ ಅಲ್ಲೆಲ್ಲ ಏನೈತೆ ನೋಡ್ರಿ ಮೆರವಣಿಗೆ ಮಾಡ್ಕೊಂಡು ಬಂದಿರ್ತಾರೆ. ಎಲ್ಲ ಮುಗಿದು ಬಿಟ್ಟಿದ್ದು ಪೂಜೆ ಎಲ್ಲ, ಯಾಕಂದ್ರೆ ಸಂಜೆ ಬಂದು ನೋಡ್ರಿ. ಹಾಗಾಗಿ ಜಸ್ಟ್ ಇಲ್ಲಿಂದನೇ ನಾನು ನಿಮಗೆ ತೋರಿಸ್ತೀನಿ. ನಮ್ದೆಲ್ಲ ಇವಾಗ ಪೂಜೆ ಏನಾಯ್ತು ನೋಡ್ರಿ. ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಏನೈತೆಲ್ಲ ಕುತ್ಕೋತೀವಿ ನಾವು. ಎಲ್ಲ ಆದ್ರೂ ದೇವಸ್ಥಾನದಾಗ ಹಾಗೆ ನೋಡ್ರಿ ಸಮಾಧಾನ ಅನ್ನೋದು ಭಾಳ ಇರುತ್ತೆ. ಹಾಗಾಗಿ ಒಂಥರ ಒಂದು 10 ನಿಮಿಷ ಕುಂತ್ರು ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಒಂದು ಸ್ವಲ್ಪ ಹೊತ್ತು ಏನೈತೆಲ್ಲ ಕುತ್ಕೊಂಡು ಮತ್ತು ಇವಾಗ ಹೊರಡ್ತೀವಿ. ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣ್ತಾನ. ಅಲ್ಲಿಂದ ನೋಡ್ರಿ ಗುಡಿಯಿಂದ ಹೊರಗೆ ಬಂದ್ವಿ. ಹೊರಗೆ ಬಂದು ಇವಾಗ ಇಲ್ಲಿ ಇನ್ನೊಂದು ವೆಂಕಟರಮಣ ಗುಡಿ ಐತಿ. ಅಂದ್ರೆ ಅದು ಗುಡಿ ಬಂದು ಬರೀ ದೇವಸ್ಥಾನಕ್ಕೆ ಆಗತ್ತೆ ನೋಡ್ರಿ. ಊಟದ ವ್ಯವಸ್ಥೆ ಮಾಡೋಕೆ ಅದೆಲ್ಲ ಜಾಗ ಇರಂಗಿಲ್ಲ. ಇಲ್ಲಿ ಪ್ರಸಾದನೂ ಇಟ್ಟಿರ್ತಾರೆ. ಇಲ್ಲಿ ಅದ್ರ ಸಲುವಾಗಿ ಗದ್ದಲಾಗತ್ತೆ, ಯಾಕಂದ್ರೆ ಪೂಜೆ ಊಟ ಅಂದ್ಕೊಂಡ್ರೆ ಲೇಟಾಗಿ ಬಂದು. ಬಟ್ ಅಲ್ಲಿ ಮಾಡ್ತಿದ್ದಂಗೆ ಅರ್ಚಕರವರೆಲ್ಲ ಹೇಳಿದ್ರು ನೋಡ್ರಿ, ಊಟ ಮಾಡ್ಕೊಂಡು ಹೋಗ್ರಿ, ಖಾಲಿ ಐತಿ, ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಏನು ವೆಂಕಟರಮಣ ಗುಡಿ ಇವಾಗ ನಾನು ಬಂದು ನೋಡ್ರಿ, ಇದು ಬಂದು ವೆಂಕಟರಮಣ ಗುಡಿ. ಇಲ್ಲಿ ಖಾಲಿ ಇರುತ್ತೆ, ಸ್ವಲ್ಪ ಪ್ಲೇಸ್ ಐತಿ. ಅವರು ಊಟ ಇಲ್ಲೇ ಹಾಕಿರ್ತಾರೆ ಪ್ರತಿ ವರ್ಷವೂ. ಹಾಗಾಗಿ ಬಂದು ಬರ್ತಿದ್ದಂಗನ ಇಲ್ಲಿ ನೋಡ್ರಿ ಅವ್ವ ಮತ್ತು ನಮ್ಮ ತಮ್ಮನೇ ಅಂತ ಇಬ್ಬರು ಏನೈತಲ್ಲ ದೇವ್ರ ನಮಸ್ಕಾರ ಮಾಡಾಕತ್ತಿದ್ರು. ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡೆ. ನಾವು ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಂಡ್ವಿ. ಮತ್ತು ನೀವು ಅನ್ಕೋಬೇಡ್ರಿ, ಯಾಕಂದ್ರೆ ಅಲ್ಲಿ ನಮಸ್ಕಾರ ಮಾಡ್ತಾರೆ ನಾ ಬಂದು ಸುಮ್ಮನೆ ನಿಂತೀನಿ ಅಂತೇಳಿ. ನಮ್ಮದು ದೇವ್ರ ನಮಸ್ಕಾರ ಮಾಡಲಿ ಇನ್ನೊಂದು ಕೆಲಸ ಮಾಡಲಿ ಅವಾಗ ಮೊಬೈಲ್ ಆಫ್ ಇರುತ್ತೆ. ಯಾಕಂದ್ರೆ ಮೊಬೈಲ್ ಕೈಯಾಗಿದ್ದಾಗ ಬೇರೆ ಕಡೆ ಆ ಕಡೆ ಈ ಕಡೆ ವಿಡಿಯೋ ಮಾಡೋದು ಹಾಕಿರುತ್ತೆ. ಬಂದು ಊಟಕ್ಕೆ ಕುತ್ಕೊಂಡ್ವಿ ನೋಡ್ರಿ. ಊಟಕ್ಕೆ ಕುತ್ಕೊಂಡೆ ಅಂದ್ರೆ ಊಟ ಏನೈತಿಲ್ಲ ಸ್ಟಾರ್ಟ್ ಮಾಡತ್ತ ನೋಡ್ರಿ. ಪಲ್ಯ ಮತ್ತು ಉಪ್ಪಿನಕಾಯಿ ಮತ್ತು ಸಿರಾ. ಬಟ್ ಅಡುಗೆ ಮಾತ್ರ ಟೇಸ್ಟಾಗಿ ಮಾಡಿರ್ತಾರೆ.
ಪ್ರತಿ ವರ್ಷವೂ ಹಾಗೆ ಅಂದ್ರೆ ಸಿಂಪಲ್ ಅನ್ನೋಂಗಿಲ್ಲ, ರುಚಿನೂ ಅಷ್ಟೇ ರುಚಿ ಇರುತ್ತೆ, ಟೇಸ್ಟಾಗಿ ಮಾಡಿರ್ತಾರೆ. ಇವಾಗ ಒಂಚೂರು ಊಟ ಮಾಡ್ಕೊಳ್ಳೋಣ. ಪ್ರಸಾದ ಯಾವುದನ್ನು ಹಂಗೆ ನೋಡ್ರಿ, ಯಾಕಂದ್ರೆ ಅದೇನು ನಮ್ಮ ಕಡೆ ಹೆಂಗಂತಾರೆ, ನಶೀಬ್ದಾಗಿದ್ದು ಸಿಕ್ಕೇ ಸಿಗುತ್ತೆ ಅಂತೇಳಿ ನಾವು ಊಟದ್ದಿರ್ತಲ್ರಿ, ಹಾಗಾಗಿ ಗದ್ಲಾಗದ್ ಬೇಡ ಅಂದ್ವಿ. ಬಟ್ ಸಾಯಂಕಾಲ ಬಂದ್ರೆ ಅದು ಊಟ ಸಿಕ್ತು. ದೇವ್ರ ಪ್ರಸಾದ ನೋಡ್ರಿ, ಇಲ್ಲ ಅನ್ನೋಕ್ಕಾಗಲ್ಲ. ಸೊ ಹಂಗಾಗಿ ಬಂದು ಊಟ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ರಿ ನಮ್ಮವ್ವ ಮೊಮ್ಮಗಳಿಗೆ ಉಣ್ಸಾಕತ್ತಾಳ. ಮಕ್ಕಳ ಜೊತೆ ಇದ್ರೆ ಹಂಗೆ ನಾನು ನೋಡ್ರಿ ಇಲ್ಲೇ ಊಟ ಮಾಡಿ ಎದ್ಬಿಟ್ಟೆ. ಅದ್ರ ಜೊತೆನೇ ನಮ್ಮ ಅಪ್ಪನೂ ಊಟ ಮಾಡಿ ಹೋಗ್ಬಿಟ್ರು. ಒಬ್ಬೊಬ್ಬರೇ ಇದ್ರೆ ಆರಾಮಾಗಿ ಹೋಗ್ಬಿಡ್ತೀವಿ. ಬಟ್ ಸಣ್ಣ ಮಕ್ಕಳಿದ್ದಾಗ ಹಂಗೆ, ಯಾಕಂದ್ರೆ ಅವ್ರಿಗೆ ಉಣ್ಣಿಸಿ ತಿನ್ನಿಸಿ ನೀರು ಕುಡಿಸಿ ಅಂತೇಳಿ ಅವ್ರ ಕರ್ಕೊಂಬಂದಾಗ ಅವ್ರದ್ದೇ ಆಗ್ಬಿಟ್ಟಿರುತ್ತೆ. ಅದು ಅಲ್ಲ ನಮ್ಮವ್ವ ಇವತ್ತು ಒಪ್ಪತ್ತಿದ್ಲು ನೋಡ್ರಿ, ಹಾಗಾಗಿ ಅವ್ರದ್ದು ಊಟ ಸ್ವಲ್ಪ ಊಟ ಮಾಡಿ ಮೊಮ್ಮಗಳು ಊಟ ಮಾಡ್ಸಾಕತ್ತಾಳ. ಅಷ್ಟೊತ್ತಿಗೆ ಪೂರ ಖಾಲಿ ಆಗೋಗ್ಬಿಟ್ಟೈತಿ. ಅದಕ್ಕೆ ನಿಮ್ಗೆ ತೋರ್ಸಾಕತ್ತೀನಿ. ಜಸ್ಟ್ ಅದೇ ನಮ್ಮದೇ ಮನೆ ಅನ್ನೋ ಥರ ಫೀಲ್ ಕೊಡತೈತಿ. ಇಲ್ಲಿ ನೀವು ನೋಡತ್ತೀರಿ ನೋಡ್ರಿ, ಸ್ಪೀಕರ್ ತೊಗೊಂಬಂದು ಮನಿದು ಇಲ್ಲಿ ಬಂದು ಗಣಪತಿ ಗುಡಿ ಹತ್ರ ಜಾಗ ಐತಿ. ಇಲ್ಲಿ ಬಂದು ಹಾಡ ಹಚ್ಕೊಂಡು ಡ್ಯಾನ್ಸ್ ಮಾಡತ್ತಾರ ನನ್ನ ಮಕ್ಕಳು. ಇದು ಬಡ್ಡೆಕಂತೇಳಿ ತೊಗೊಂಬಂದು ಸ್ಪೀಕರ್. ಇಲ್ಲಿ ಮನ್ಯಾಗ ಅಷ್ಟು ಜೋರು ಹಚ್ಚಕ್ಕೆ ಆಗಂಗಿಲ್ಲ ಅಂದದಕ್ಕೆ ಇಲ್ಲಿ ಏನೈತಿ ನೋಡ್ರಿ, ತೊಗೊಂಬಂದು ಡ್ಯಾನ್ಸ್ ಮಾಡ್ಕೊಂಡು ಕುಂತಿದ್ರು. ಸ್ಪೀಕರ್ ಎಲ್ಲೈತಿ? ಇಲ್ಲಿದ್ದೆ ನಾನು. ಪುಟ್ಟ ಎಲ್ಲದನ? ಇದು ನೋಡ್ರಿ ಬಸವ ಜಯಂತಿ ವಿಶೇಷ ಅನ್ನೋಸ್ಕರ ಏನಿದೆ ಅಕ್ಷಯ ತೃತೀಯ ಅದು ಇದು ಏನೇನೋ ಹೇಳ್ತಾರ, ಬಂಗಾರ ಬೆಳ್ಳಿ ತೊಗೊಂತಾರಂತ. ಬಟ್ ನಮ್ಗೆ ಈ ಬಂಗಾರ, ಈ ತುಟ್ಟಿ ಬಂಗಾರ ಒಳಗೆ ಅಷ್ಟು ತೊಗೊಳ್ಳೋ ಶಕ್ತಿ ಏನಿಲ್ಲ. ಬಟ್ ಇದು ನನ್ನ ಜುಮ್ಕಿ ಬಂದು ಮೊನ್ನೆ ಬಂದಿತ್ತು, ನಾನೇನಿಲ್ಲ ಅನ್ಬಾಕ್ಸಿಂಗ್ ಮಾಡಿದ್ದಿಲ್ಲ. ಜಸ್ಟ್ ನನಗೆ ಜುಮ್ಕಿ ಅಂದ್ರೆ ಭಾಳ ಫೇವ್ರೇಟ್, ಹಾಗಾಗಿದ್ದು ಮತ್ತೆ ಕ್ಯಾನ್ಸಲ್ ಆಗಿತ್ತು ನೋಡ್ರಿ. ಬಟ್ ಆದ್ರೂ ಫೈನಲ್ ಒಂದ್ಸರಿ ಆರ್ಡ್ರ್ ಮಾಡಿ ರಿಪೀಟ್ ಆರ್ಡ್ರ್ ಮಾಡಿ ತರಿಸಿದ. ಬಟ್ ಭಾಳ ಚಂದ ಅದಾವೆ, ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಎಷ್ಟು ಇಷ್ಟ ಆಯಿತು ಒಂದು ರೀತಿ ಬಂಗಾರ ಜುಮ್ಕಿ ಅನ್ನೋ ಥರನ ಫೀಲ್ ಆಯ್ತು. ಯಾಕಂದರೆ ಇದು ಬಂದು ಒಂದು ಮ್ಯಾಟ್ ಫಿನಿಶ್ ಅಂತ ಬರುತ್ತೆ ನೋಡ್ರಿ, ಅದು ಬಂದು ಒಂಥರ ಲುಕ್ ನೋಡೋಕೆ ಬಂಗಾರದ ಜುಮ್ಕಿ ಥರನೇ ಕಾಣಿಸ್ತಾವೆ. ಬಟ್ ನಾನು ಪರ್ಫೆಕ್ಟಾಗಿ ಅಂದ್ಕೊಂಡಂಥ ಸೈಜು ಕಲರ್ ಎಲ್ಲ ಬಂತ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ನಿಮಗೆ ಹೆಂಗೆ ಅನಿಸಿದ್ದು ಹೇಳ್ರಿ ಈ ಜುಮ್ಕ. ಅದಾದಮೇಲೆ ಅವ್ವಾರ ಮನೆ ಕಡೆಯಿಂದ ನೋಡ್ರಿ, ಇದು ಬಂದು ಊರಿಂದ ಮಾವಿನ ಹಣ್ಣು ಕೊಟ್ಟು ಕಳಿಸಿದ್ರು. ಇದು ಬಂದು ಹೊಲದಾಗ ಒಂದು ಗಿಡ ಇತ್ತು. ಇದು ಹಣ್ಣು ಬಂದು ಮಂಗಳಗುಡ್ಡದ ಹಣ್ಣು, ಅಲ್ಲಿ ಹೊಲದಾಗ ಅವ್ರ ಗಿಡ ಇತ್ತಂತ, ಹಂಗಾಗಿ ಕೊಟ್ಟು ಕಳಿಸಿದ್ರು. ಇವು ಹಣ್ಣಾಗಿದ್ದು ನೋಡ್ರಿ, ಈ ಥರ ನೀರ್ಗಿ ಹಣ್ಣು ಇರೋದು ಭಾಳ ಸ್ವೀಟ್ ಇರುತ್ತೆ. ಸೊ ಹಾಗಾಗಿ ಖುಷಿ ಆಯ್ತು, ಮಾವಿನ ಹಣ್ಣು ತಿಂದಾಯ್ತು ಅಂದ್ಕೊಂಡು ತೋರ್ಸಾತೀನಿ. ಹಿಂಗೆ ಇರಬೇಕು ಅಲ್ಲ, ಈಗ ಗೊಂಚಲ ಹಿಂಗ್ ನೋಡಕ್ ಇದು ಕಾಣಿಸ್ತಾವ. ಕಾಯ್ದವನು ಹಣ್ಣಿದ್ದು ಅಲ್ಲೇ ಕಲಸ್ ಮಾಡ್ತಾರ ಅವ್ರು ಎತ್ತಿ. ಇವ್ ನಾಳೆಗೆ ಹಾಕು, ಹಿಂಗ ನಾಳೆ ನಾಡ್ದು ಹಿಂಗ. ಅದು ಹಣ್ಣ ಸಣ್ಣ ಸೈಜ್ ಐತನ. ಇವತ್ತು ಸ್ವೀಟ್ ಇದ್ದು ಅವತ್ತು ತಂದ ನಾನು ತಿಂದಿದ್ದೆ ಫಸ್ಟ್. ಅದು ಹಣ್ಣು ಎಲ್ಲೋ ಇದ್ದಂಗೆ ಐತಲ್ಲ, ಅದೈತೆ ನೋಡಿ ನಡ್ಬರ್ಕ. ಹಾಂ ಕೊಡಿಲ್ಲ, ಎಲ್ಲೋ ಐತಿ ಹಣ್ಣು ಅದಾವನು. ಹಣ್ಣಿದ್ದು ತಿಂದಾರ ಅವ್ರು ಅಲ್ಲೇ. अबे हमको खाने के लिए दे रहे? ये खाने के लिए दे, वो कच्चा है इसमें देखता है। ಇದು ಹಣ್ಣು ಅಕ್ಕ ಅಂತೀಯಲ್ಲ ಮತ್ತೆ. ಮೊದಲು ಮಾವಿನಕಾಯಿ ತೆಗಿಯಾಕ ಪುಟ್ಟಿ ಕೊಡು ಅಂದ, ಪೂರ ಹಾಕಿ. ಒಂದು ರೀತಿ ಆಫರ್ ಮೇಲೆ ಆಫರ್ ಅನ್ನೋ ಥರ ನೋಡ್ರಿ. ಇಲ್ಲೇ ಅವ್ವಾರ ಹಣ್ಣು ಕೊಟ್ಟು ಕಳಿಸಿದ್ರು ಅಂತೆ, ಹಣ್ಣು ತಿಂದ್ರಾಯ್ತು ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಮನೆಗೆ ಬರ್ತಿದ್ದಂಗನ ನೋಡ್ರಿ ಇಲ್ಲೇ ಮಾವಿನಕಾಯಿ ಗಿಡದಾಗ ಹರ್ಕೊಂಬಂದಾರ. ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ಒಂದು ದೊಡ್ಡ ಗಿಡ ಇತ್ತಂತ. ಅವ್ರು ಆಗಲೇ ಈಗ ಒಂದು ತಿಂಗಳ ಹಿಂದೆನ ಎಲ್ಲಾನು ಹಣ್ಣು ಇಳಿವಿದ್ರಂತ. ಆದ್ರೂ ಮ್ಯಾಲೆ ಏನೈತೆ ನೋಡ್ರಿ ಸ್ವಲ್ಪ ಉಳ್ಕೊಂಡಿದ್ವು ಅಂತ ಅವ್ರು ಹೇಳಿದ್ರಂತ, ನೀವು ಹರ್ಕೊಂಡು ಹೋಗ್ರಿ ಅವನ್ನ ಅಂತೇಳಿ. ಈ ಹಣ್ಣು ಒಂದ್ಸರಿ ಮುಂಚೆನೇ ನಾನು ತಿಂದಿದ್ದೆ, ಭಾಳ ಅಂದ್ರೆ ಭಾಳ ಸ್ವೀಟ್ ಐತಿ. ಬಟ್ ಸೈಜ್ ನೋಡಕ್ಕೆ ಭಾಳ ಸಣ್ಣ ಐತಿ, ಬಟ್ ಭಾಳ ಸ್ವೀಟ್ ಐತಿ ನೋಡ್ರಿ. ಇವಾಗ ಇದನ್ನೇನಾರ ಹಣ್ಣಿಗೆ ಇಟ್ಟಿವಿ ಅಂದ್ರೆ ಹಣ್ಣು ಆದಮೇಲೆ ನಿಮಗೆ ವಾಪಸ್ ತೋರಿಸ್ತೀನಿ. ಬಟ್ ಖುಷಿ ಆಯ್ತು ಇಷ್ಟಕ್ಕೊಂದು ಮಾವಿನಕಾಯಿ ನೋಡಿ. ಇವತ್ತಿನ ಲಾಗ್ ಬಂದು ಇಷ್ಟೇ ನೋಡ್ರಿ, ಯಾಕಂದ್ರೆ ಬಸವ ಜಯಂತಿದಾಗಿತ್ತು ಅಂತೇಳಿ ಹೋದ ತಕ್ಷಣ ಏನಾಯ್ತು ನೋಡ್ರಿ, ಬಸವ ಜಯಂತಿ ನಿಮಗೂ ತೋರಿಸ್ಲಿಲ್ಲ, ಸಮಾಧಾನ ಆಗಲ್ಲ ಅಂತ ಇಷ್ಟೇ ಹಾಕಿನಿ. ನಿಮಗೇನಾದ್ರೆ ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.